ಫಸ್ಟಿಗೆ ಬಂದ್ಬಿಟ್ಟು ನಾನು ಬೇಡ್ಕೊಂಡಿರೋದೇ ಅದೇ, ಅಮ್ಮ ನನ್ನ ಮಗಳಿಗೆ ಒಳ್ಳೆ ಚೆನ್ನಾಗಿರೋ ವರನ ಹುಡುಕೊಡಿ ಅಮ್ಮ ಅಂತ ಬೇಡ್ಕೊಂಡಿದ್ದೆ. ಅದು ಇವತ್ತು ಸಕ್ಸಸ್ ಆಗ್ತಾ ಇದೆ ಸರ್. ನಮ್ಮನ್ನ ಕಾಪಾಡ್ತಾ ಇದ್ದ ಅಮ್ಮನೇ, ಕಾಟಿರಮ್ಮನೇ ಕಾಪಾಡ್ತಾ ಇರೋದು. ಮನುಷ್ಯರು ಯಾರನ್ನೂ ನಂಬ್ತಾ ಇಲ್ಲ. ನಮ್ಮ ಮನೆಯವ್ರಿಗೆ ಗಾಯ ಆಗಿತ್ತು, ಮನೆ ಮೇಲೆ ಎಂದು ಬಿದ್ದುಬಿಟ್ರು, ಸೀಟ್ ಮುರಿದೋಗ್ಬಿಟ್ಟು ಬೋನ್ಸ್ ಸ್ಕ್ರಾಚ್ ಆಸ್ಪತ್ರೆಯಲ್ಲಿ ತೋರಿಸಿದ್ವಿ. ಆದ್ರೂ ಪೈನ್ ಅಂತ ಇದ್ರು. ಇಲ್ಲಿ ಬಂದು ಕಾಯಿ ಕಟ್ಟಿದ ಮೇಲೆ ಅಮ್ಮವ್ರಿಗೆ ಇವಾಗ ಚೆನ್ನಾಗಿದ್ದಾರೆ, ಓಡಾಡ್ತಾ ಇದ್ದಾರೆ, ಕೆಲ್ಸಕ್ಕೆ ಎಲ್ಲಿ ಹೋಗಲ್ಲ, ಮನೇಲೇ ಇದ್ದಾರೆ. ತಾಯಿನ ನಂಬಿದವ್ರಿಗೆ ಯಾರಿಗೂ ಕೆಟ್ಟದ್ದಾಗಿಲ್ಲ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಎಲ್ಲರೂ ನಂಬಿ ದೇವ್ರನ್ನ ನಂಬಿದ್ರೆ ಯಾರು ಕೆಟ್ಟವರಿಲ್ಲ. ದೇವ್ರನ್ನ ನಂಬಿ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಸೊ ಕುಟ್ಟಿ ಅಮ್ಮನಿದೆ ಒಂದು, ಮತ್ತು ಇಲ್ಲಿ ದೊಡ್ಡದಾಗಿ ಒಂದು ದುರ್ಗಮ್ಮ ಇದ್ದಾಳೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸೊ ಎಲ್ಲರೂ ಬರಬೇಕು ಒಂದ್ಸತಿ. ನಾವು ಫಸ್ಟ್ ಟೈಮ್ ಬಂದಿರೋದು, ಮತ್ತೆ ಬರ್ತೀವಿ. ನಮ್ಮ ಮಗಳಿಗೆ ಮದುವೆ 20 ವರ್ಷದವಳಾಗಿದ್ಲು. ಮದುವೆ ಭಾಗ್ಯ ಕೂಡಿಸ್ಕೊಡೋಮ್ಮ ತಾಯಿ ಅಂತ ಬೇಡ್ಕೊಂಡಿದ್ದೆ. ನಾನು 5 ಹುಣ್ಣಿಮೆ ಆಯಿತು, ಇವತ್ತಿಗೆ ಬರ್ತಾಯಿದ್ದೀನಿ. ಇವತ್ತೇ ನನ್ನ ಮಗಳಿಗೆ ನೋಡೋಕ್ಕೆ ಬಂದಿದ್ದಾರೆ ಸರ್. ಅಂದರೆ ಸಕ್ಸಸ್ ಆಗೋ ಥರನೇ ಇದೆ ಸರ್. ಅಮ್ಮನ ನಂಬ್ಕೊಂಡ್ರೆ ಯಾವತ್ತೂ ಕೈ ಬಿಡಲ್ಲ ಸರ್. ಅಂದರೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿಗೆ ಬಂದು. ನಮ್ಮ ಮಗಳಿಗೆ ಮದುವೆ 20 ವರ್ಷದವಳಾಗಿದ್ಲು. ಮದುವೆ ಭಾಗ್ಯ ಕೂಡಿಸ್ಕೊಡೋಮ್ಮ ತಾಯಿ ಅಂತ ಬೇಡ್ಕೊಂಡಿದ್ದೆ. ನಾನು 5 ಹುಣ್ಣಿಮೆ ಆಯಿತು, ಇವತ್ತಿಗೆ ಬರ್ತಾಯಿದ್ದೀನಿ. ಇವತ್ತೇ ನನ್ನ ಮಗಳಿಗೆ ನೋಡೋಕ್ಕೆ ಬಂದಿದ್ದಾರೆ ಸರ್. ಅಂದರೆ ಸಕ್ಸಸ್ ಆಗೋ ಥರನೇ ಇದೆ ಸರ್. ಅಮ್ಮನ ನಂಬ್ಕೊಂಡ್ರೆ ಯಾವತ್ತೂ ಕೈ ಬಿಡಲ್ಲ ಸರ್. ಅಂದರೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿಗೆ ಬಂದು. ಇವತ್ತೇ ಆಗ್ತಾ ಇದೆ ಸರ್. ಖುಷಿ ಆಗುತ್ತೆ. 5 ಹುಣ್ಣಿಮೆ ಬಂದಿದ್ದೀನಿ ಸರ್. 5 ಹುಣ್ಣಿಮೆಯಿಂದ ಇವತ್ತೇ ಬರಬೇಕು, ನಾನು ಇವತ್ತೇ ನನ್ನ ಮಗಳಿಗೆ ನೋಡೋಕೆ ಬರ್ಬೇಕು ಅಂತಂದರೆ ಅಮ್ಮ ಎಷ್ಟು ಕೂಡಿಸ್ಕೊಟ್ಟಿದ್ದಾಳೆ ಅಂತ ಅಂದ್ಕೊಂಡ್ರೆ ಅಷ್ಟು ಖುಷಿ ಆಗ್ತಾ ಇದೆ ಸರ್. ಅಮ್ಮನ ತುಂಬ ಶಕ್ತಿ ಇದೆ ಸರ್. ಅಮ್ಮನ ನಂಬಿಕೊಂಡ್ರೆ ಯಾವತ್ತೂ ಕೈ ಬಿಡಲ್ಲ. ನಮಗಂತೂ ತುಂಬ ನಂಬಿಕೆ ಇದೆ ಅಮ್ಮನ ಮೇಲೆ. ಬರೋಕ್ಕಿಂತ ಕಷ್ಟದಲ್ಲಿದ್ದೀವಿ ಸರ್. ಅದೇ ತುಂಬ ಕಷ್ಟದಲ್ಲಿ, ಅಂದರೆ ನಮ್ಗೆ ಆಗೋ ಕಾರ್ಯ ಏನೂ ಆಗ್ತಿರ್ಲಿಲ್ಲ, ದುಡ್ಡೆಲ್ಲ ಕೈಯಲ್ಲಿ ನಿಲ್ತಾ ಇರಲಿಲ್ಲ ಸ್ವಲ್ಪ. ಅದಕ್ಕೋಸ್ಕರ ಆಗಿ ನಾವು ಅಮ್ಮನ ನಂಬ್ಕೊಂಡು ಬಂದ್ವಿ. ಇವಾಗ ಪರವಾಗಿಲ್ಲ ಸರ್, ದುಡ್ಡು ಕೈಯಲ್ಲಿ ನಿಲ್ತಾ ಇದೆ, ಆಗೋ ಕಾರ್ಯನೂ ಚೆನ್ನಾಗಿ ಆಗ್ತಾ ಇದ್ದಾವೆ. ಅಂದರೆ ಪರವಾಗಿಲ್ಲ. ಇವಾಗ ಮಗಳ ಮದುವೆ ಇವತ್ತೇ ಕೂಡಿಸ್ಕೊಡ್ತಾ ಇದ್ದಾಳೆ ಅಮ್ಮ. ಅಂದರೆ ನಾನು 5 ಹುಣ್ಣಿಮೆ ಬರ್ತೀನಿ ಅಮ್ಮ, ನಿನಗೆ ನಮ್ಮ ಮಗಳ ಭಾಗ್ಯನ ಕೂಡಿಸ್ಕೊಡಿ ಅಂತ ನಾನು ಬೇಡ್ಕೊಂಡಿದ್ದೆ ಅಮ್ಮನಿಗೆ. ಅಂದರೆ ನನ್ನ ಮಗಳಿಗೆ ಇವತ್ತೇ ನೋಡೋಕ್ಕೆ ಬಂದಿದ್ದಾರೆ ಸರ್. ನಿಜ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು ನೋಡೋಕ್ಕೆ ಬಂದಿದ್ದಾರೆ. ಅಮ್ಮನ ದಯದಿಂದ ಸತ್ಯವಾಗ್ಲೂ ಸಕ್ಸಸ್ ಆದರೆ ಒಳ್ಳೇದು ಅಂತ ಬೇಡ್ಕೊತಾ ಇದ್ದೀನಿ ಸರ್. ಅದೇ ಬೇಡ್ಕೊಂಡೆ. ಫಸ್ಟಿಗೆ ಬಂದ್ಬಿಟ್ಟು ನಾನು ಬೇಡ್ಕೊಂಡಿರೋದೇ ಅದೇ, ಅಮ್ಮ ನನ್ನ ಮಗಳಿಗೆ 20 ವರ್ಷ ಅಂದರೆ 19 ವರ್ಷ ಆಗ್ತಾಯಿದೆ ಇವಾಗ. ಒಳ್ಳೆ ಚೆನ್ನಾಗಿರೋ ವರನ ಹುಡುಕೊಡಿ ಅಮ್ಮ ಅಂತ ಬೇಡ್ಕೊಂಡಿದ್ದೆ. ಅದು ಇವತ್ತು ಸಕ್ಸಸ್ ಆಗ್ತಾ ಇದೆ ಸರ್. ಮೊದಲ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕುಟ್ಟಿ ಅಮ್ಮನಿದೆ ಒಂದು, ಮತ್ತು ಇಲ್ಲಿ ದೊಡ್ಡದಾಗಿ ಒಂದು ದುರ್ಗಮ್ಮ ಇದ್ದಾಳೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸೊ ಎಲ್ಲರೂ ಬರಬೇಕು ಒಂದ್ಸತಿ. ನಾವು ಫಸ್ಟ್ ಟೈಮ್ ಬಂದಿರೋದು, ಮತ್ತೆ ಬರ್ತೀವಿ. ಪಾಸಿಟಿವ್ ವೈಬ್ಸ್ ತುಂಬ ಇದೆ. ಹೌದು. ಅದೇ ಕ್ಯೂ ಮ್ಯಾನೇಜ್ಮೆಂಟ್ ಸ್ವಲ್ಪ ಸರಿ ಇರಬೇಕು. ಅದಿಲ್ಲ ಅಂದರೆ ಪರವಾಗಿಲ್ಲ. ಭಕ್ತಿ ತುಂಬ ಇದೆ. ಆ್ಯಂಡ್ ಕುಲದೇವತೆ ಇರ್ಬೋದು ಕೆಲವರಿಗೆ, ನಮ್ಗೆ ಗೊತ್ತಿಲ್ಲ ಅದು. ಮೂರನೇ ಸಲ ಬರ್ತಾ ಇರೋದು. ಫಸ್ಟ್ನೇ ಸಲ ಬಂದ್ವಿ, ಯಾರೋ ನಮಗೂ ಹೀಗೆ ಹೇಳಿದ್ರು ಒಳ್ಳೇದಾಗುತ್ತೆ ಹೋಗಿ ಅಂತ. ಫಸ್ಟ್ನೇ ಸಲ ಬಂದಾಗ ಪರವಾಗಿಲ್ಲ ಅಂತ ಅನಿಸ್ತು. ಆಮೇಲೆ ಇಲ್ಲಿ ಬಂದು ಹೋದ್ಮೇಲೆ ನಮಗೆ ತುಂಬ ಒಳ್ಳೇದಾಯಿತು. ನಾವೇನೋ ಅಂದ್ಕೊಂಡಿದ್ವಿ, ಅದು ಹಂಗೆ ರೀಚ್ ಆಯಿತು. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಸೆಕೆಂಡ್ ಸಲ ಅಮಾವಾಸ್ಯೆಲಿ ಬಂದ್ವಿ, ಅವಾಗಲೂ ಆಮೇಲೂ ಪರವಾಗಿಲ್ಲ ಅನಿಸ್ತು. ಇದು 3rd ಟೈಮ್ ಬಂದ್ವಿ. ಒಂದು ಯಾಗ ಮಾಡಿಸೋದಿತ್ತು, ಕುಬೇರ ಲಕ್ಷ್ಮಿ ಯಾಗ ಅಂತ. ಆ ಪೂಜೆ ಅಂತೂ ನೋಡಿ ತುಂಬ ರೋಮಾಂಚನ ಆಯಿತು. ತುಂಬ ಚೆನ್ನಾಗಿ ಮಾಡ್ತಾರೆ. ತಾಯಿನ ನಂಬಿದವ್ರಿಗೆ ಯಾರಿಗೂ ಕೆಟ್ಟದ್ದಾಗಿಲ್ಲ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಎಲ್ಲರೂ ನಂಬಿ ದೇವ್ರನ್ನ ನಂಬಿದ್ರೆ ಯಾರು ಕೆಟ್ಟವರಿಲ್ಲ. ದೇವ್ರನ್ನ ನಂಬಿ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ದೇವರಲ್ಲಿ ಶಕ್ತಿ ಇದೆ, ದೇವಿಯಲ್ಲಿ ಶಕ್ತಿ ಅಂತೂ ಇದೆ. ಒಳ್ಳೇದಾಗಲಿ ಎಲ್ಲರೂ. ಥ್ಯಾಂಕ್ ಯು. ಅಮ್ಮವ್ರಿಗೆ ಬಂದ ಮೇಲೆ ನಮಗೂ ವಾಸ್ತೆ ಆಗಿದೆ. ನಮ್ಮ ಮನೆಯವ್ರಿಗೆ ಗಾಯ ಆಗಿತ್ತು, ಇವಾಗ ಚೆನ್ನಾಗಿದ್ದಾರೆ ಆರೋಗ್ಯವಾಗಿ. ಅವರು ಮನೆ ಮೇಲೆ ಎಂದು ಬಿದ್ದುಬಿಟ್ರು, ಸೀಟ್ ಮುರಿದೋಗ್ಬಿಟ್ಟು ಬೋನ್ಸ್ ಸ್ಕ್ರಾಚ್ ಆಸ್ಪತ್ರೆಯಲ್ಲಿ ತೋರಿಸಿದ್ವಿ. ಆದ್ರೂ ಪೈನ್ ಅಂತ ಇದ್ರು. ಇಲ್ಲಿ ಬಂದು ಕಾಯಿ ಕಟ್ಟಿದ ಮೇಲೆ ಅಮ್ಮವ್ರಿಗೆ ಇವಾಗ ಚೆನ್ನಾಗಿದ್ದಾರೆ, ಓಡಾಡ್ತಾ ಇದ್ದಾರೆ, ಕೆಲ್ಸಕ್ಕೆ ಎಲ್ಲಿ ಹೋಗಲ್ಲ, ಮನೇಲೇ ಇದ್ದಾರೆ. ಇಲ್ಲಿಗೆ ನಮ್ಮ ಮಕ್ಕಳು ಹೇಳಿದ್ರು ಸರ್, ನಮ್ಮ ಮಕ್ಕಳು ಹೇಳಿದ್ರು, ಅಮ್ಮ ಇಲ್ಲಿ ಹೋಗ್ಬಿಟ್ಟು ಬಾ ದೇವಸ್ಥಾನಕ್ಕೆ ಡ್ಯಾಡಿನ ಕರ್ಕೊಂಡು ಹೋಗಿ ಅಂತ.
ಬಂದು ಪೂಜೆ ಮಾಡ್ಕೊಂಡು ಹೋದೆ. ಮತ್ತೆ ಕಾಯಿ 9 ವಾರ ಕಾಯಿ ಕಟ್ಟಿದೆ, ಅಮ್ಮನ ಮನಸಾರ ಬೇಲ್ಕೊಂಡು ವಾಸ್ತೆ ಆಯಿತು. ಇವಾಗ ಚೆನ್ನಾಗಿ ಓಡಾಡ್ತಾವ್ರೆ ನಮ್ಮ ಮನೇಲಿ. ಶಕ್ತಿ ಐತೆ, ಶಕ್ತಿ ಇರೋಕ್ಕೆ ಅಮ್ಮ ಕಾಪಾಡಿರೋದು ನಮ್ಮನ್ನ ಇಷ್ಟೊಂದು ದೂರ ಕರ್ಗ. ಬೆಳಗಿಂತ ಮುಂಚೆ ಅಂದರೆ ಬಿದ್ದಾದ್ಮೇಲೆ ಹೇಗಿತ್ತು, ಆಮೇಲೆ ಇಲ್ಲಿ ಬರೋದು ಹೆಂಗೆ ಗೊತ್ತಾಯ್ತು ಅಂತ ನಿಮಗೆ ಇಲ್ಲಿ ಬರಬೇಕು ಅವಾಗ ಯಾವ ಕಂಡೀಷನ್ ಇದ್ರು ಅಂತ ನಮ್ಮ ಮನೆಯವರು ಎದ್ದೊಳಕ್ಕೆ ಆಗಿಲ್ಲ. ಹಾಸ್ಪಿಟ್ಲಿಂದ ಬಂದವಾಗ ಎಲ್ಲ ನಾವೇ ಕರ್ಕೊಂಡೋಗಿ ಬಾತ್ರೂಮ್ ಏನು ಹೋಗೋಕ್ಕೆ ಆಗ್ತಾ ಇಲ್ಲ, ಮತ್ತು ಸ್ನಾನ ಮಾಡೋಕ್ಕೆ ಆಗ್ತಾ ಇಲ್ಲ, ಎಲ್ಲ ನಾವೇ ನೋಡ್ತಾ ಇದ್ವಿ. ಮತ್ತು ನಮ್ಮ ಆಫೀಸಲ್ಲಿ ಹೇಳಿದ್ರು ಹೋಗ್ಬಿಟ್ಟು ಬಾಮ್ಮ ಒಂದು ಸತಿ ಅಮ್ಮವ್ರ ಹತ್ರ ಬೇಳ್ಕೊಂಡು ಬಾ ವಾಸಿ ಆಗುತ್ತಂದ್ರು. ನಮ್ಮ ಮಕ್ಕಳು ಹೇಳಿದ್ರು ಅಮ್ಮ ಇಲ್ಲಿ ಹೋಗ್ಬಿಟ್ಟು ಬಾ ಡ್ಯಾಡಿಗೆ ಮೇಲಾಗುತ್ತೆ ಅಂದರು. ಬಂದ ಮೇಲೆ ಚೆನ್ನಾಗಿದ್ದಾರೆ, ಇವಾಗ ಓಡಾಡ್ತಾ ಇದ್ದಾರೆ. 2.5 ವರ್ಷ ಆಯಿತು. ಇವಾಗ ನಾನು ಬರ್ತಾನೆ ಇದ್ದೀನಿ ಅಮ್ಮನ ಹತ್ರ, ಬಂದು ನನ್ನ ಕೈಯಲ್ಲಿ ಆಗಿದ್ದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಚೆನ್ನಾಗಿದ್ದಾರೆ ನಮ್ಮ ಮನೇಲಿ ಆರೋಗ್ಯ. ನಮ್ಮನ್ನ ಕಾಪಾಡ್ತಾ ಇದ್ದ ಅಮ್ಮನೇ, ಕಾಟೇರಮ್ಮನೇ ಕಾಪಾಡ್ತಾ ಇರೋದು. ಮನುಷ್ಯರು ಯಾರನ್ನೂ ನಂಬ್ತಾ ಇಲ್ಲ. ಮನ್ಸಾರ ನಾವು ನಂಬಿದ್ರೆ ದೇವ್ರ ಕೈ ಹಿಡಿ ಕಾಪಾಡ್ತಲ್ಲ. ನಾವು ಅರ್ಧ ಪರ್ಧ ಅಂದರೆ ಕೈ ಹಿಡಿಯಲ್ಲ. ಮನ್ಸಾರ ಒಂದೇ ಮನ್ಸಾಗ